ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಯಾವುದೇ ನಾಲೆಜಬಲ್ ಆಗಿರುವ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸ್ವಲ್ಪ ಪರ್ಸ್ನಲ್ ಮಾತುಕತೆಯನ್ನು ಮಾಡುವವನಿದ್ದೇನೆ. ನಿಮ್ಮಲ್ಲಿ ಬಹಳಷ್ಟು ಜನ ನನ್ನ ಫೇಸ್ಬುಕ್ ವಿಡಿಯೋಗಳ ಕೆಳಗಡೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಕೆಳಗಡೆ ಮತ್ತು ಯೂಟ್ಯೂಬ್ ವಿಡಿಯೋಗಳ ಕೆಳಗಡೆನೂ, ಫೇಸ್ಬುಕ್ನ ಮೆಸೆಂಜರ್ನಲ್ಲಿ, ಇನ್ಸ್ಟಾಗ್ರಾಮ್ನ DM ನಲ್ಲಿಯೂ ಕೂಡ ಸರ್ ನಿಮ್ಮ ನಂಬರನ್ನು ಕೊಡಿ, ನಿಮ್ಮ ಮನೆ ಅಡ್ರೆಸ್ಸನ್ನು ಕೊಡಿ, ನಾವು ನಿಮ್ಮೊಂದಿಗೆ ಮಾತನಾಡಬೇಕು, ನಾವು ನಿಮ್ಮನ್ನು ಮೀಟ್ ಆಗಬೇಕು ಅಂತೆಲ್ಲ ಸಾವಿರಾರು ಮೆಸೇಜ್ಗಳನ್ನು, ಕಮೆಂಟ್ಗಳನ್ನು ಮಾಡಿದ್ದೀರಾ. ಸೊ ನನ್ನ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರದೇ ಇರುವ ಕಾರಣಕ್ಕಾಗಿ ನೀವು ಯೂಟ್ಯೂಬ್ ವಿಡಿಯೋಗಳ ಕೆಳಗಡೆ, ಫೇಸ್ಬುಕ್ ವಿಡಿಯೋಗಳ ಕೆಳಗಡೆ ಓಪನ್ ಆಗಿ ನಿನಗೆ ಅಹಂಕಾರ ಜಾಸ್ತಿ ಆಗಿಬಿಟ್ಟಿದೆ, ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ, ನಾವು ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ, ನಿಮ್ಮೊಂದಿಗೆ ಮಾತನಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನೀವು ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಗಳನ್ನು ಮಾಡಿದ್ದೀರಾ. ಸೊ ಅದಕ್ಕಾಗಿ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ದೂರ ಮಾಡುವುದಕ್ಕಾಗಿ ಇವತ್ತು ನಾನು ನಿಮ್ಮೊಂದಿಗೆ ಈ ವಿಡಿಯೋದ ಮೂಲಕ ಸ್ವಲ್ಪ ಪರ್ಸ್ನಲ್ ಆಗಿ ಮಾತನಾಡ್ತಾ ಇರುವೆ. ನೋಡಿ, ನಾನು ಯಾರನ್ನ ಕೂಡ ಯಾವತ್ತೂ ಇಗ್ನೋರ್ ಮಾಡಲ್ಲ. ಸೊ ನೀವು ನನಗೆ ಕೊಡ್ತಾ ಇರುವ ಸಪೋರ್ಟ್ಗೆ, ತೋರಿಸ್ತಾ ಇರುವ ಪ್ರೀತಿಗೆ ನಾನು ಎನಿ ಟೈಮ್ ಥ್ಯಾಂಕ್ಫುಲ್ ಆಗಿರುವೆ. ಸೊ ನಿಮ್ಮಿಂದಲೇ ನಾನಿರುವೆ ಮತ್ತು ನಿಮಗಾಗಿಯೇ, ಈ ಸಮಾಜಕ್ಕಾಗಿಯೇ ಕೆಲಸ ಮಾಡ್ತಾ ಇರುವೆ. ಸೊ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ಕೊಡಲಿಲ್ಲ ಅಥವಾ ನಿಮಗೆ ಫೋನ್ ನಂಬರ್ ಕೊಡಲಿಲ್ಲ, ಮನೆ ಅಡ್ರೆಸ್ ಕೊಡಲಿಲ್ಲ ಅಂಥೇಳಿ ನೀವು ಬೇಜಾರಾಗೋಕ್ಕೆ ಹೋಗಬೇಡಿ. ನಿಮಗೆ ನನ್ನೊಂದಿಗೆ ಹೇಗೆ ಕನೆಕ್ಟ್ ಆಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುವೆ. ಸದ್ಯಕ್ಕೆ ನಾನು ನನ್ನ ಲೈಫಲ್ಲಿ ತುಂಬಾ ಫೋಕಸ್ಡ್ ಆಗಿರುವೆ. ನಾನು ನನ್ನ ಲೈಫಲ್ಲಿ ಬ್ಯುಸಿ ಆಗಿಲ್ಲ, ಜಾಸ್ತಿ ಪ್ರೊಡಕ್ಟಿವ್ ಆಗಿರುವೆ. ನಾನು ನನ್ನ ಹೆಲ್ತ್ನ ಮೇಲೆ, ವೆಲ್ತ್ನ ಮೇಲೆ, ರಿಲೇಷನ್ಶಿಪ್ಗಳ ಮೇಲೆ, ಪರ್ಸ್ನಲ್ ಬ್ರ್ಯಾಂಡು, ಪ್ರೊಫೆಷ್ನಲ್ ಬ್ರ್ಯಾಂಡು, ಬಿಸ್ನೆಸ್ ಬ್ರ್ಯಾಂಡ್ನ ಮೇಲೆ ಜಾಸ್ತಿ ಕೆಲಸ ಮಾಡ್ತಾ ಇರುವೆ. ಸೊ ನಾನೇನು ಬ್ಯುಸಿ ಆಗಿಲ್ಲ, ಪ್ರೊಡಕ್ಟಿವ್ ಆಗಿರುವೆ. ಮತ್ತು ನಾನು ನಿಮ್ಮನ್ನು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದರೆ ನನಗೆ ಹೇಗೆ ಗೊತ್ತಾಗಬೇಕು? ನೀವು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಲ್ಲಿ ನನ್ನ ಪರ್ಸ್ನಲ್ ನಂಬರ್ ಕೇಳಿದರೆ, ಸೊ ಅವರು ಬಿಸ್ನೆಸ್ನ ರಿಲೇಟೆಡ್ ಆಗಿ ಏನಾದರೂ ಕ್ವೇರಿಗಳಿದ್ದರೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ. ಬಿಸ್ನೆಸ್ ಬಿಟ್ಟು ಬೇರೆ ಏನಾದರೂ ಬಂದರೆ ಅವರು ಡೈರೆಕ್ಟ್ಲಿ ಇಗ್ನೋರ್ ಮಾಡ್ತಾರೆ. ಸೊ ಹೀಗಾಗಿ ನಿಮಗೆ ಇಗ್ನೋರ್ಡ್ ಫೀಲ್ ಆಗ್ತಾ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಸೊ ಸದ್ಯಕ್ಕೆ ನಾನು ನನ್ನ ಲೈಫಲ್ಲಿ ನನ್ನ ಸ್ಟಾರ್ಟಪ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇರುವೆ. ನಾನು ನನ್ನ ಸ್ಟಾರ್ಟಪ್ಗಳೊಂದಿಗೆ ಮದುವೆ ಆಗಿಬಿಟ್ಟಿರುವೆ. ನನಗಂತೂ ಫ್ರೆಂಡ್ಸೂ ಇಲ್ಲ ಮತ್ತು ಫ್ಯಾಮಿಲಿನೂ ಇಲ್ಲ. ಸೊ ನಾನಾಯಿತು, ನನ್ನ ಕೆಲಸ ಆಯಿತು, ಇದೇ ಥರ ನಾನು ಬದುಕ್ತಾ ಇರುವೆ. ಸದ್ಯಕ್ಕೆ ನನಗೆ ನನ್ನ ಲೈಫಲ್ಲಿ ಬೇರೆ ಯಾರೊಂದಿಗೂ ಕೂಡ ಎಮೋಷ್ನಲಿ ಅಟ್ಯಾಚ್ ಆಗುವ ಧೈರ್ಯ ಉಳಿದಿಲ್ಲ. ಹೊಸ ಫ್ರೆಂಡ್ಶಿಪ್ಗಳನ್ನು ಬೆಳೆಸಬೇಕು, ಹೊಸ ರಿಲೇಷನ್ಶಿಪ್ಗಳನ್ನ ಬೆಳೆಸಬೇಕು ಅನ್ನೋ ಧೈರ್ಯ ನನಗೀಗ ಬರ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಜನರ ಮೈಂಡ್ಸೆಟ್ಟೇ ಸರಿಯಾಗಿಲ್ಲ. ಜನ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಕನೆಕ್ಟೆಡ್ ಆಗಿದ್ದರೂ ಕೂಡ ಡಿಸ್ಕನೆಕ್ಟೆಡ್ ಫೀಲ್ ಮಾಡ್ತಾರೆ, ಪದೇ ಪದೇ ಡಿಸ್ರೆಸ್ಪೆಕ್ಟನ್ನು ತೋರಿಸ್ತಾರೆ. ಸೊ ನಾವಿಲ್ಲಿ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಇವರಿಗೆ ರೆಸ್ಪಾನ್ಸ್ ಮಾಡೋದು, ಇವರೇನು ದೊಡ್ಡ ಪ್ರೈಮ್ ಮಿನಿಸ್ಟ್ರು ಅನ್ನೋ ಥರ ಬಿಲ್ಡಪ್ಗಳನ್ನು ಕೊಡ್ತಾರೆ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಸೆಲೆಕ್ಟಿವ್ ಆಗಿರುವೆ, ಸ್ವಲ್ಪ ಸೆಲ್ಫಿಶ್ ಆಗಿರುವೆ. ಸೊ ನಿಮಗೆಲ್ಲ ಗೊತ್ತಿರುವಂತೆ ನನ್ನ ಮೊದಲ ಸ್ಟಾರ್ಟಪ್ ರೋರಿಂಗ್ ಕ್ರಿಯೇಷನ್ಸ್ ಸದ್ಯಕ್ಕೆ ಈಗ ಪ್ರಾಫಿಟಿಗೆ ಬಂದಿದೆ. ರೋರಿಂಗ್ ಕ್ರಿಯೇಷನ್ಸ್ ಒಂದು ಫಿಲ್ಮ್ ಟೆಕ್ ಕಂಪ್ನಿ ಆಗಿದೆ. ಸದ್ಯಕ್ಕೆ ಇದರಲ್ಲಿ 20 ಟೀಮ್ ಮೆಂಬರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ಗ್ರೋ ಆಗ್ತಾ ಇದೆ. ಇದನ್ನು ಮತ್ತಷ್ಟು ಬೆಳೆಸೋದು ನನ್ನ ಗೋಲ್ ಆಗಿದೆ. ಸೊ ಇದರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇರುವೆ. ಇದರ ಜೊತೆಗೆ ಸೈಡ್ ಬೈ ನಾನು ರೋರಿಂಗ್ ಇಂಡಿಯಾ ಅನ್ನೋ ಒಂದು ಟೂರಿಸಮ್ ಟೆಕ್ ಸ್ಟಾರ್ಟಪ್ಪನ್ನು ಕೂಡ ಮಾಡ್ತಾ ಇರುವೆ. ಸೊ ಇದಕ್ಕಾಗಿ ನನಗೆ ಟ್ರಾವೆಲ್ ಮಾಡಬೇಕಾಗತ್ತೆ, ಮಹಾರಾಷ್ಟ್ರದ ಕಾಡು ಮೇಡುಗಳನ್ನು ಅಲಿಬೇಕಾಗತ್ತೆ, ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ಸ್ಗಳನ್ನ ಪತ್ತೆ ಹಚ್ಚಬೇಕಾಗತ್ತೆ, ಅಲ್ಲಿ ಟೂರಿಸಮ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಗೋರ್ಮೆಂಟ್ನ ಜೊತೆಗೆ ಸೇರಿ ಕೆಲಸ ಮಾಡಬೇಕಾಗತ್ತೆ. ಸೊ ವಿಡಿಯೋಗಳನ್ನು ಮಾಡಬೇಕಾಗತ್ತೆ, ಡಾಕ್ಯುಮೆಂಟ್ರಿಗಳನ್ನು ಮಾಡಬೇಕಾಗತ್ತೆ, ರೀಲ್ಸ್ಗಳನ್ನು ಮಾಡಬೇಕಾಗತ್ತೆ, ಪ್ರೊಫೆಷ್ನಲ್ ಫೋಟೋ ಶೂಟು, ಡ್ರೋನ್ ಶೂಟು, ಇವುಗಳನ್ನೆಲ್ಲ ಮಾಡಬೇಕಾಗತ್ತೆ. ಇದಕ್ಕಾಗಿ ಅಲ್ಲಿ ಟೈಮ್ ಬೇಕಾಗತ್ತೆ. ಸೊ ನಾನು ಇದರಲ್ಲಿ ಸ್ವಲ್ಪ ಬ್ಯುಸಿಯಾಗಿರುವೆ. ಸೊ ಇನ್ನು ಇದರ ಜೊತೆಗೆ 3 ವರ್ಷದ ಹಿಂದೆ ನಾನೊಂದು ಹೆಲ್ತ್ ಟೆಕ್ ಸ್ಟಾರ್ಟಪ್ಪನ್ನು ಕೂಡ ಶುರು ಮಾಡಿದ್ದೆ. ಅದಕ್ಕಾಗಿ 25 ಲಕ್ಷ ಹಣವನ್ನು ಕೂಡ ಇನ್ವೆಸ್ಟ್ ಮಾಡಿದ್ದೆ. ಆದರೆ ಫೌಂಡರ್ ಮಿಸ್ಮ್ಯಾಚ್ದಿಂದ ಆ ಪ್ರಾಜೆಕ್ಟ್ ಅಲ್ಲೇ ಉಳಿದಿದೆ. ಸೊ ಇದನ್ನು ಕೂಡ ಕಂಟಿನ್ಯೂ ಮಾಡೋದಿದೆ. ಇದಕ್ಕಾಗಿ ಡಾಕ್ಟರ್ ಫೌಂಡರ್ ಬೇಕಾಗಿದ್ದಾರೆ. ಸೊ ಇದರ ಮೇಲೂ ಕೂಡ ನಾನು ಫೋಕಸ್ ಮಾಡ್ತಾ ಇರುವೆ. ಸೊ ನಾನು ನನ್ನ ಲೈಫಲ್ಲಿ ಬ್ಯುಸಿಯಾಗಿಲ್ಲ, ನಾನು ನನ್ನ ಲೈಫಲ್ಲಿ ಪ್ರೊಡಕ್ಟಿವ್ ಆಗಿರುವೆ. ಹೀಗಾಗಿ ನನಗೆ ನಿಮ್ಮೊಂದಿಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಇದಕ್ಕಾಗಿ ನಾನು ನಿಮಗೆ ಹಾನೆಸ್ಟಾಗಿ ಕ್ಷಮೆಯನ್ನು ಕೇಳುವೆ. ನೀವು ನನ್ನೊಂದಿಗೆ ಕನೆಕ್ಟ್ ಆಗಬೇಕಂತ ಅಂದ್ಕೊಂಡಿದ್ರೆ ಫೋನ್ ನಂಬರನ್ನು ಹುಡ್ಕೋಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ನಾನು ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಸೊ ನಾನು ಜಾಸ್ತಿ ಲ್ಯಾಪ್ಟಾಪನ್ನೇ ಯೂಸ್ ಮಾಡುವೆ. ನನ್ನದೊಂದು ಟ್ಯಾಬ್ ಇದೆ, ಅದರಿಂದಲೇ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನು ಹ್ಯಾಂಡಲ್ ಮಾಡುವೆ. ಫೋನನ್ನು ಜಾಸ್ತಿ ಬಳಸೋದ್ರಿಂದ ರಾತ್ರಿ ನಿದ್ದೆ ಬರಲ್ಲ, ಕಣ್ಣು ಉರಿಯೋಕ್ಕೆ ಶುರುವಾಗುತ್ತೆ. ಅದಕ್ಕಾಗಿ ನಾನು ಮೊಬೈಲನ್ನು ಅವಾಯ್ಡ್ ಮಾಡ್ತಾ ಇರುವೆ. ಮೊಬೈಲ್ನಲ್ಲಿ ಯಾರೊಂದಿಗೂ ಕೂಡ ನಾನು ಜಾಸ್ತಿ ಮಾತಾಡೋದೇ ಇಲ್ಲ. ಕೆಲಸಕ್ಕೆ ಎಷ್ಟು ಬಂದಿರುತ್ತೋ ಅಷ್ಟೇ.
ಸೊ ನನ್ನ ಎಲ್ಲ ಕೆಲಸಗಳು ಕೂಡ ಇಮೇಲ್ನಲ್ಲಿ ಪ್ರೊಫೆಷ್ನಲ್ ಆಗಿ ಹ್ಯಾಂಡಲ್ ಆಗ್ತವೆ. ನಾನು ಜಾಸ್ತಿ ಯಾರಿಗೂ ಕಾಲು ಮಾಡೋಕ್ಕೋಗಲ್ಲ, ಮೆಸೇಜು ಮಾಡೋಕ್ಕೋಗಲ್ಲ. ಸೊ ನೀವು ನನ್ನೊಂದಿಗೆ ಕನೆಕ್ಟ್ ಆಗಬೇಕಂತ ಅಂದ್ಕೊಂಡಿದ್ರೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ನ ಮೂಲಕ ನನ್ನೊಂದಿಗೆ ಕನೆಕ್ಟ್ ಆಗ್ಬೋದು. ಒಂದು ವೇಳೆ ನಿಮಗೆ ಕಂಟೆಂಟ್ ಕ್ರಿಯೇಷನ್ನ ಬಗ್ಗೆ, ಯೂಟ್ಯೂಬ್ ಚಾನಲ್ ಕ್ರಿಯೇಷನು ಮ್ಯಾನೇಜ್ಮೆಂಟ್ನ ಬಗ್ಗೆ, ಫೋಟೋಗ್ರಫಿಯ ಬಗ್ಗೆ, ವಿಡಿಯೋ ಎಡಿಟಿಂಗ್ನ ಬಗ್ಗೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ನ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ, ಕಲಿಬೇಕಂತ ಅನಿಸಿದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಸೊ ಇದರ ರಿಲೇಟೆಡ್ ಆಗಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ವೆಬ್ಸೈಟಿಗೆ ವಿಸಿಟ್ ಮಾಡಿ, ಕೋರ್ಸ್ಗಳಿಗೆ ಜಾಯ್ನ್ ಆಗಿ, ಅಲ್ಲಿ ಇಮೇಲ್ ID ಕೊಟ್ಟಿದ್ದೀವಿ, ಅದರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನು ಡೌಟ್ಗಳಿರ್ತವೇನೋ ನಾನು ಮತ್ತು ನಮ್ಮ ಟೀಮ್ನವರು ಪ್ರೊಫೆಷ್ನಲ್ ಆಗಿಯೇ ಸಾಲ್ವ್ ಮಾಡ್ತೀವಿ. ಪರ್ಸ್ನಲ್ ಆಗಿ ಯಾವುದೇ ಸರ್ವಿಸು, ಯಾವುದೇ ಕನ್ಸಲ್ಟೆನ್ಸಿ ಕೊಡಲ್ಲ. ಬಿಸ್ನೆಸ್ ಈಸ್ ಅ ಬಿಸ್ನೆಸ್. ಸೊ ಎಜುಕೇಷನ್ ಇದೆಯಪ್ಪ ಅಂತಂದರೆ, ನಮ್ಮದೊಂದು ಇನ್ಸ್ಟಿಟ್ಯೂಷನ್ ಇದೆ ಅಂತಂದರೆ ಕಂಡಲ್ಲೆಲ್ಲ ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಬರಲ್ಲ. ನೀವು ಒಂದು ಪ್ರಾಪರ್ ವೇವ್ನ ಮೂಲಕ ಬಂದರೆ ಮಾತ್ರ ನಾವು ನಿಮಗೆ ಗೈಡ್ ಮಾಡಬಲ್ಲೆ. ಸೊ ಅದಕ್ಕಾಗಿ ಆ ಮೆಥಡ್ ಫಾಲೋ ಮಾಡಿ. ಇನ್ನು ಒಂದು ವೇಳೆ ನಿಮಗೆ ಸ್ಟಾರ್ಟಪ್ನ ಬಗ್ಗೆ ಕಲಿಬೇಕು, ಬಿಸ್ನೆಸ್ನ ಬಗ್ಗೆ ಕಲಿಬೇಕು, ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಬೇಕು, ಮನಿ ಮ್ಯಾನೇಜ್ಮೆಂಟನ್ನು ಕಲಿಬೇಕು, ಮಾರ್ಕೆಟಿಂಗನ್ನು ಕಲಿಬೇಕಪ್ಪ ಅಂತಂದರೆ ನೀವು roaringbusinessschool.comಗೆ ವಿಸಿಟ್ ಮಾಡಿ, ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ ಮತ್ತು ಕಲೀರಿ. ಸೊ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಆಪ್ಷನ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ನೀವು ಕಲಿಯೋರಿದ್ದರೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನಿಮಗೇನಾದರೂ ನನ್ನೊಂದಿಗೆ ಫ್ರೆಂಡ್ಶಿಪ್ ಮಾಡಬೇಕು, ನನ್ನನ್ನು ಮೀಟ್ ಆಗಬೇಕು, ಪರ್ಸ್ನಲ್ ಪ್ರಶ್ನೆಗಳನ್ನು ಕೇಳಬೇಕಂತ ಅನಿಸಿದರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನನ್ನನ್ನು ಫಾಲೋ ಮಾಡಿದರೆ ಅಲ್ಲಿ DM ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನಾನು ನಿಮ್ಮ ಮೆಸೇಜನ್ನು ಎಕ್ಸೆಪ್ಟ್ ಮಾಡಿಬಿಟ್ರೆ ನಾನು ನಿಮ್ಮೊಂದಿಗೆ ಅಲ್ಲಿ ಆಡಿಯೋ ಕಾಲಲ್ಲಿ ಮಾತಾಡ್ಬೋದು, ವಿಡಿಯೋ ಕಾಲಲ್ಲಿ ಕೂಡ ಮಾತಾಡ್ಬೋದು, ನಿಮ್ಮ ಕ್ವೆರಿಗಳಿಗೆ ಉತ್ತರನೂ ಕೊಡ್ಬೋದು. ಸೊ ನೀವು ಪರ್ಸ್ನಲ್ ಕೆಲಸಗಳಿಗೋಸ್ಕರ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಡೈರೆಕ್ಟರ್ ಸತೀಶ್ ಕುಮಾರ್ ಅಂತ ಇದೆ. ಸೊ ನೀವು ಇಂಟರ್ನೆಟಲ್ಲಿ ಎಲ್ಲೇ ಹೋಗಿ ಹುಡುಕಾಡಿದ್ರೂ ಕೂಡ ಈ ಹೆಸರಿನಿಂದ ನನ್ನ ಪ್ರೊಫೈಲ್ಗಳು ನಿಮಗೆ ಸಿಗ್ತವೆ. ಸೊ ನೀವು ಪರ್ಸ್ನಲ್ ಕೆಲಸಗಳಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡಿ ಮತ್ತು ಮೆಸೇಜ್ ಮಾಡ್ಬೋದು. ಇನ್ನು ನಿಮ್ಮದೇನಾದರೂ ಪ್ರೊಫೆಷ್ನಲ್ ಕೆಲಸ ಇದ್ದರೆ, ಬಿಸ್ನೆಸ್ನ ರಿಲೇಟೆಡ್ ಆಗಿರ್ಬೋದು, ಸ್ಟಾರ್ಟಪ್ನ ಬಗ್ಗೆ ಇರ್ಬೋದು, ಅಡ್ವೈಸ್ ಬೇಕಾಗಿರ್ಬೋದು, ಪ್ರೊಫೆಷ್ನಲ್ ಕೆಲಸ ಇದೆಯಪ್ಪ ಅಂತಂದರೆ ನೀವು ಲಿಂಕ್ಡ್ಇನ್ಗೆ ಹೋಗಿ ಅಲ್ಲಿ ಲಿಂಕ್ಡ್ಇನ್ನಲ್ಲಿ ನನ್ನನ್ನು ಫಾಲೋ ಮಾಡಿ ಮತ್ತು ಅಲ್ಲಿ ಮೆಸೇಜ್ ಮಾಡಿ. ಸೊ ನೀವು ನನ್ನೊಂದಿಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ನ ಮೂಲಕ ಕನೆಕ್ಟ್ ಆಗ್ಬೋದು. ಈ ಒಂದು ಆಪ್ಷನನ್ನು ನಾನು ಕೊಡುವೆ. ಸೊ ನಾನು ನನ್ನ ಲೈಫಲ್ಲಿ ಪ್ರೊಡಕ್ಟಿವ್ ಆಗಿರುವೆ. ಸೊ ನಾನು ತಿಂಗಳಲ್ಲಿ 10 ದಿನ ಪುಣೆ ಮಹಾರಾಷ್ಟ್ರದಲ್ಲಿರುವೆ. ಸೊ ನಮ್ಮ ಮನೆ ಇಲ್ಲೇ ಇದೆ, ನಮ್ಮ ಆಲ್ಮೋಸ್ಟ್ ಆಲ್ ಕೆಲಸಗಳು ಕೂಡ ಇಲ್ಲಿಂದಲೇ ಆಗ್ತವೆ. ಹೀಗಾಗಿ ನಾನು ಮೊದಲ 10 ದಿನಗಳನ್ನು ಪುಣೆಯಲ್ಲಿ ಕಳೆಯುವೆ. ಅದಾದ ನಂತರ ನಾನು 10 ದಿನಗಳನ್ನು ನಮ್ಮ ಬೆಳಗಾವಿಯಲ್ಲಿ ಸ್ಪೆಂಡ್ ಮಾಡುವೆ. ಇಲ್ಲಿ ಕೂಡ ನಾವು ಒಂದು ರೀಜನಲ್ ಕಮ್ಯುನಿಕೇಷನ್ ಆಫೀಸನ್ನು ಓಪನ್ ಮಾಡಿರುವೆ. ಇಲ್ಲಿ ಕೂಡ ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುವೆ. ಇನ್ನು ನಾನು 5 ದಿನಗಳ ಕಾಲ ಗೋವಾದ ಪಂಜಿಮ್ನಲ್ಲಿ ಕಳೆಯುವೆ. ಸೊ ಗೋವಾದವರು ಅಲ್ಲಿ ನನ್ನನ್ನು ಮೀಟ್ ಆಗ್ಬೋದು. ಇನ್ನು ಮಿಕ್ಕ 5 ದಿನಗಳನ್ನು ನಾನು ನಮ್ಮ ಬೆಂಗಳೂರಲ್ಲಿ ಕಳೆಯುವೆ. ನೀವು ಪುಣೆಯಲ್ಲಿದ್ದರೆ ನೀವು ನವ ಸಹ್ಯಾದ್ರಿ ಸೊಸೈಟಿ ಅಂತ ಇದೆ ಕರ್ವೆನಗರದಲ್ಲಿ, ಅಲ್ಲಿ ನನ್ನನ್ನು ಮೀಟ್ ಆಗ್ಬೋದು. ಇನ್ನು ಬೆಳಗಾವಿಯಲ್ಲಿದ್ದರೆ ತಿಲಕ್ವಾಡಿ ಅಂತ ಒಂದು ಲೊಕೇಶನ್ ಬರುತ್ತೆ, ಅಲ್ಲಿ ಮೀಟ್ ಆಗ್ಬೋದು. ಇನ್ನು ಗೋವಾದಲ್ಲಿ ನೀವಿದ್ದರೆ ಪಂಜಿಮು ಮತ್ತು ಮಡಗಾಂವ್, ಸೊ ಇಲ್ಲಿ ನನ್ನನ್ನು ಮೀಟ್ ಆಗ್ಬೋದು. ಇನ್ನು ಬೆಂಗಳೂರವರು ಬಸವನಗುಡಿ ಹತ್ರ ನಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಮೀಟ್ ಆಗ್ಬೋದು. ಸೊ ನಾನು ನಿಮ್ಮೊಂದಿಗೆ ಮಾತನಾಡೋಕ್ಕೆ, ಮೀಟ್ ಆಗೋಕ್ಕೆ ರೆಡಿ ಇರುವೆ. ಬಟ್ ನೀವು ಒಂದು ಪ್ರೊಫೆಷ್ನಲ್ ವೇನ ಮೂಲಕ ಫಾಲೋ ಮಾಡಿ. ನಿಮ್ಮದೇನು ಕ್ವೇರಿಗಳಿವೇನೋ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ, ಟೀ ಆಯಿತಾ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ. ನಾವು ನಿಮ್ಮ ವಿಡಿಯೋಗಳನ್ನು ನೋಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ದೊಡ್ಡ ಮೆಸೇಜ್ಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಹಾಯ್, ನಿಮ್ಮ ಹೆಸರು ಏನಿದೆ ಅದನ್ನು ಹಾಕಿ, ಮತ್ತು ಏನು ನಿಮಗೆ ಕೇಳೋದಿದೇನೋ ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಸೊ ಈಗಾಗಲೇ ನೂರಾರು ಮೆಸೇಜ್ಗಳು ಬರ್ತಾ ಇರ್ತವೆ. ಸೊ ನಾನು ನಿಮಗೆ ಟೈಮ್ ಕೊಡಬೇಕಪ್ಪ ಅಂತಂದರೆ ನಾನು ಟ್ರಾವೆಲ್ ಮಾಡುವಾಗಲೇ ನಿಮಗೆ ಟೈಮ್ ಕೊಡ್ತಾ ಇರ್ತೀನಿ. ಸೊ ನಾನು ಪುಣೆ ಟು ಬೆಳಗಾವಿ, ಪುಣೆ ಟು ಗೋವಾ ಬೈ ಕಾರ್ ಟ್ರಾವೆಲ್ ಮಾಡ್ತೀನಿ. ಬಟ್ ಬೆಳಗಾವಿ ಟು ಬೆಂಗಳೂರು ಹೋಗುವಾಗ ನಾನು ಬಸ್ಸನ್ನು ಇಲ್ಲವೇ ಟ್ರೈನನ್ನೇ ಚೂಸ್ ಮಾಡ್ತೀನಿ. ಆವಾಗ ನನ್ನ ಹತ್ರ 5-6 ಗಂಟೆ ಟೈಮ್ ಇರುತ್ತೆ. ಸೊ ಆವಾಗ ನಾನು ಎಲ್ಲರ ಇಮೇಲ್ಗಳಿಗೂ ರಿಪ್ಲೈ ಮಾಡ್ತಾ ಇರ್ತೀನಿ, ಮೆಸೇಜ್ಗಳಿಗೂ ಕೂಡ ರಿಪ್ಲೈ ಮಾಡ್ತಾ ಇರ್ತೀನಿ. ಸೊ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಲಿಂಕ್ಡ್ಇನ್ನಲ್ಲಿ ನನ್ನನ್ನು ಫಾಲೋ ಮಾಡಿ ನನ್ನೊಂದಿಗೆ ಕನೆಕ್ಟ್ ಆಗ್ಬೋದು. ಸೊ ಇಷ್ಟನ್ನು ನಾನು ಮಾಡಬಲ್ಲೆ. ಇನ್ನು ನಿಮಗೆ ಪರ್ಸ್ನಲ್ ನಂಬರ್ ಅಂತೂ ಕೊಡೋಕ್ಕಾಗಲ್ಲ, ಯಾಕಂದರೆ ನಾನೇ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ನಿಮಗೆ ನಂಬರ್ ಕೊಟ್ಟು ಪ್ರಯೋಜನ ಏನಿದೆ, ನಾನೇ ಅದನ್ನು ಯೂಸ್ ಮಾಡ್ತಾ ಇಲ್ಲಪ್ಪ ಅಂತಂದರೆ. ಸೊ ಅದಕ್ಕಾಗಿ ಈ ವೇನ ಮೂಲಕ ಫಾಲೋ ಮಾಡಿ ಮತ್ತು ಕನೆಕ್ಟ್ ಆಗಿ. ಆಲ್ ದ ಬೆಸ್ಟ್.